ಹಲೋ ಹಲೋ ಮಗ. ಹಾ ಹೇಳಿ ಮಗ ಬಾಳ ಇಂಪಾರ್ಟೆಂಟ್ ಕ್ವಶನ್ ಮಗ. ಹಾ ಕೇಳಿ. ಒಬ್ಬ ಕುರುಡ ರಾತ್ರಿ ಮಕ್ಕೊಂದ ಮುಂಜಾನೆ ಹೇಳ್ತಾನಲ್ಲ ಅವಂಗ ಹೆಂಗ್ ಗೊತ್ತಾಕತಿ ಈಗ ಮುಂಜಾನೆ ಆಗಿತ್ತ. ನಾವು ಚಾಲೂ ಮಾಡಿದ್ಯಾ ಮತ್ತ ಹೆಂಗಂದ್ರ ಅವ್ರ ಮನ್ಯಾಗ ಎಬ್ಬಸ್ತಾರು. ಮಗ ಅವ್ ಅಕಸ್ಮಾತ್ ಒಬ್ಬ ಮಕ್ಕೊಂದಿದ್ರೆ ಒಬ್ಬ ಇದ್ರೆ ಅಲಾರಾಮ್ ಇಟ್ಕೋತಾನು. ಲೇ ನಿಮ್ಮ ಅವ್ನ ಬಡ್ಸಿಕೆ ಅವ್ನ್ ಕಣ್ಣಿಲ್ಲ ಅಂದ್ರ ಅಲಾರಾಮ್ ಹೆಂಗ್ ಇಟ್ಕೋತಾನು. ಹೌದಾ ಮಗ ಲಾಸ್ಟ್ ಕ್ವಶನ್ ಲಾಸ್ಟ್. ಹಾ ಮಗ ಅಲ್ಲಿ ಎಲ್ಲಾರ ನಮ್ ಹುಡುಗಿದಾಳ ನೋಡ್ಲಿ. ಇಲ್ಲೂಲೇ ಇದ್ರ ನೋಡ್ತಿ ಬೋಸಡಿಕೆ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ ನೋಡಿದ್ರೆ ಸರ್ವ ನಾಷ್ಟ ಮಾಡ್ಬೇಕು. ನಮ್ ಮಗಾನು ದೊಡ್ಡವಾದ ಅವಂಗೂ ಮದ್ವಿ ಮಾಡ್ಬಿಡುನು. ಅವಂಗೂ ಮಕ್ಕಳ ಮರಿ ಬೇಕಲ್ಲ. ಹಾ ಹೆಣ್ಣು ನೋಡಿ ಬಂದುನು ನಾಳೆ ಮದ್ವಿ ಮಾಡ್ತಾ ಒಂದ. ನಾಳೆಗ್ ನನ್ ಮದ್ವಿ. ನಾಳೆ ನನ್ನೇ ಮದ್ವೆ ಐತೆ. ನಾಳೆಗ್ ನನ್ನ ಮದ್ವಿ. ಗಪ್ಪಾಣಿ ಎಲ್ಲಾರ್ಗಿ ಫೋನ್ ಹಚ್ಚಿ ಹೇಳೇ ಬಿಡ್ತೀನಿ. ಹಲೋ ಹಲೋ ಮಗ ನಾಳೆ ನನ್ ಮದ್ವಿಲಿ ತಪ್ಪಸ್ಲಾರ್ದ ಬರ್ಬೇಕಾ. ಹಲೋ ಮಗ ನಾಳೆ ನನ್ ಮದ್ವಿಲಿ. ಹಲೋ ಸ್ಟ್ಯಾನ್ಲಿ ಡಿಸೈನ್ ರೀ ನಾಳೆಗ್ ಒಂದ್ ಬುಕ್ ಮಾಡ್ಕೋರಿ ತಪ್ಪಸ್ಲಾರ್ದ ಬರ್ಬೇಕ್ರಿ. ಮತ್ತ ಹಲೋ ಮಿಯಾ ಖಲೀಫಾ ನಾಳೆಗ್ ನೈಟ್ ಶೋ ಡ್ಯಾನ್ಸ್ ಐತಿ ನಿಂದ. ಹಾ ಇಷ್ಟೊತ್ತನ ಕಂಡದ್ನ ಕನಸ. ಎಲ್ಲಾರು ದಯವಿಟ್ಟು ಕ್ಷಮಿಸ್ಬಿಡಿ, ರೀಚಾರ್ಜ್ ಜಾಸ್ತಿ ಮಾಡ್ಬಿಟ್ಟೆ. ಏನ್ ಮಾಡೋದು, ಮಗನ್ ಮದ್ವೆ ಮಾಡ್ಲೇಬೇಕಲ್ಲ. ಈ ಸಲ ತಾಜ್ ಮಹಲ್ ತಗೊಂಡ್ಬಿಡೋಣ. ರಿಸೆಪ್ಷನ್ ಅಲ್ಲೇ ಮಾಡೋಣ, ಸಖತ್ತಾಗಿರುತ್ತೆ. ಜಿಯೋ ಯೂಸರ್ಸ್ ಹೋದ್ರು. ಒಂಚೂರು ಕಸ ಗುಡ್ಸ್ರಿ, ಎಷ್ಟು ಧೂಳಾಗೈತ್ ನೋಡ್ರಿ. ಯಾರಿಗೆ ಕಸ ಗುಡ್ಸೋದು? ಒಂಚೂರು ಸಾಂಬಾರ್ ಐತಾ? ಅನ್ನ ಮಾಡಿದಿರೋ ಸಾಂಬಾರ್ ಮಾಡಕ್ ಗೊತ್ತಾಗಲ್ವಾ? ನೀನ್ ತಲೆಗ್ ಸ್ನಾನ ಮಾಡಿದಾನೆ ಇವತ್ತೆ, ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನಂಗೆ ಯಾಕೋ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ನಿಂಗೆ ಟೆನ್ಷನ್ ಆಗ್ತದೆ, ಎಲ್ಲ ನನ್ ಕಾಸ ಆಗಿರೋದಿಲ್ಲ. ಇವ್ರು ನೋಡಿ ಎಲ್ಲ ಉಷ್ಣನ್ ಮಕ್ಳು ಇವ್ರು. ಈ ಮಗು ಯಾರ್ದ ಕಳ್ದೋಗಿರ್ದಿಲ್ಲಿ. ಎಲ್ಲ ಫಂಕ್ಷನ್ ಅಲ್ಲೂ ಒಂದ್ ಮಗು ಕಳ್ದೋಗುತ್ತೆ. ಯಾಕೆ ಜನರೇ ಹಣ ಜಾಗ ಸಾಲ್ತಾ ಇಲ್ಲ ಇಲ್ಲಿ. ಬರೋ ಶೆಡ್ಗೆ ಬರ್ರು ಎಲ್ಲಾರು. ಇವತ್ ನಮ್ಮಿಬ್ರು ಬರ್ತಡೆ. ಐಸ್ ಕ್ರೀಮ್ ತಗೊಂಬರ್ರಲ್ಲಿ. ದೊಡ್ಡ ಮಗು ಎಷ್ಟು ಖರ್ಚಾಗೈತೆ. ಇದ್ರಲ್ಲಿ ನಿಮ್ ಫ್ಯಾಮಿಲಿ ಹೋಗ್ಬಿಡುತ್ತೆ. ಕವಿತಾ ನೀನ್ ಯಾವಾಗ ಬಂದೆ? ನಾನ್ ಗೋಡೆ ಹಾರ್ಕೊಂಡ್ ಬಂದೆ, ನನ್ನ ಕರ್ದೇ ಇಲ್ಲ. ಸರ್ ನಾನು ಫೋನ್ ಆಫ್ ಫ್ರೆಂಡ್ ಯೂಸ್ ಮಾಡಕ್ ಇಷ್ಟಪಡ್ತೀನಿ. ಕಂಪ್ಯೂಟರ್ ಟೈಮ್ ನಾನು ನಿಲ್ಲಿಸಬೇಕು. ಕಿರಣ್ ಅವರು ಫೋನ್ ಆಫ್ ಫ್ರೆಂಡ್ ನ ಯೂಸ್ ಮಾಡಬೇಕು ಅಂತ ಕೇಳಿದ್ದಾರೆ. ಸರ್ ನಾನು ನನ್ನ ಬೆಸ್ಟ್ ಫ್ರೆಂಡ್ ಜೀವನಿಗೆ ಕಾಲ್ ಮಾಡಬೇಕು ಅನ್ಕೊಂಡಿದ್ದೀನಿ. ಓಕೆ ಗುರುಗಳೇ, ಕಿರಣ್ ಅವರು ಅವ್ರ ಬೆಸ್ಟ್ ಫ್ರೆಂಡ್ ಜೀವನಿಗೆ ಕಾಲ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ಅವ್ರಿಗೆ ಕಾಲ್ ಹಾಕಿ. ಹಲೋ ನಮಸ್ಕಾರ ಜೀವನ್, ನಾನು ಅಮಿತಾಬ್ ಬಚ್ಚನ್ ಮಾತಾಡ್ತಾ ಇದ್ದೀನಿ. ನೀನ್ ಯಾವನಾದ್ರೇನು ಮಿಯಾ ಖಲೀಫಾ ನೋಡ್ಕೊಂಡು ಹೋಗ್ತಾ ಇದೀನಿ. ಆಮೇಲೆ ಮಾಡ್ತೀನಿ ತಡಿ.